ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾನು ನಿಮ್ಮ ಮಾರೇಗೌಡ ಸರ್, ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಆಥರ್. ವಿದ್ಯಾರ್ಥಿಗಳೇ, ಇಂದಿನ ಈ ಒಂದು ತರಗತಿಯಲ್ಲಿ ಭೂಗೋಳಶಾಸ್ತ್ರದ ಪ್ರಶ್ನೆ ಮತ್ತು ಉತ್ತರಗಳೊಂದಿಗೆ ಬಂದಿದ್ದೇನೆ ವಿದ್ಯಾರ್ಥಿಗಳೇ. ಹೀಗಾಗಿ ಪ್ರಥಮ ಪ್ರಶ್ನೆ, ಅಂತಾರಾಷ್ಟ್ರೀಯ ಪುಸ್ತಕ ಉತ್ಸವ ಎಲ್ಲಿ ನಡೆಸಲಾಗುತ್ತದೆ? ಸರಿಯಾದ ಉತ್ತರ ನವದೆಹಲಿಯಲ್ಲಿ. ಎರಡನೇ ಪ್ರಶ್ನೆ, ರೈಲುಗಾಲಿ ಮತ್ತು ಅಚ್ಚು ಕಾರ್ಖಾನೆ ಎಲ್ಲಿದೆ? ಸರಿಯಾದ ಉತ್ತರ ಯಲಹಂಕ ಬೆಂಗಳೂರಿನಲ್ಲಿರುವಂತದ್ದು. ನೋಡಿ, ನಮ್ಮ ಮನೆಯಿಂದ ಒಂದು 3 ಕಿಲೋಮೀಟರ್ ಆಗ್ತದೆ ಇದು. ಮೂರನೇ ಪ್ರಶ್ನೆ, ರೈಲು ಸಾರಿಗೆಯನ್ನು ಎಷ್ಟು ವಲಯಗಳಾಗಿ ವಿಂಗಡಿಸಲಾಗಿದೆ? ಸರಿಯಾದ ಉತ್ತರ 18 ವಲಯಗಳಾಗಿ ವಿಂಗಡಿಸಲಾಗಿದೆ. ನೋಡಿ ವಿದ್ಯಾರ್ಥಿಗಳೇ, ಈ ಎಕ್ಸಲೆಂಟ್ ಇತಿಹಾಸ ಪ್ರಾಚೀನ, ಮಧ್ಯಕಾಲೀನ, ಆಧುನಿಕ ಕರ್ನಾಟಕ ಇತಿಹಾಸದ 4 ಭಾಗಗಳನ್ನು ವಿವರಣಾತ್ಮಕವಾಗಿ ಒಳಗೊಂಡಿರುವಂತಹ ಏಕೈಕ ಪುಸ್ತಕ, ಅಪ್ಡೇಟ್ ಇರುವಂತಹ ಪುಸ್ತಕ. ವಿದ್ಯಾರ್ಥಿಗಳೇ, ಎಲ್ಲ ಆನ್ಲೈನ್ ಕೇಂದ್ರಗಳಲ್ಲಿ ಮತ್ತು ರಾಜ್ಯದ ಎಲ್ಲ ಪುಸ್ತಕ ಮಳಿಗೆಗಳಲ್ಲಿ ದೊರೆಯುತ್ತದೆ. ನೀವು ಕೊಂಡು ಅಧ್ಯಯನ ಮಾಡಿ. ಉತ್ತಮ ಪುಸ್ತಕ, ಉತ್ತಮ ಸ್ನೇಹಿತ ನಮ್ಮ ಉತ್ತಮ ಜೀವನವನ್ನು ರೂಪಿಸಬಲ್ಲಂತದ್ದು. ಹೀಗಾಗಿ ಉತ್ತಮ ಫಲಿತಾಂಶನ ಪಡೆಯಿರಿ ವಿದ್ಯಾರ್ಥಿಗಳೇ. ನಂತರ 4ನೇ ಪ್ರಶ್ನೆ, ವಿಶ್ವದ ಅತಿ ಉದ್ದವಾದ ರೈಲ್ವೆ ಪ್ಲಾಟ್ಫಾರ್ಮ್ ಯಾವುದು? ಸರಿಯಾದ ಉತ್ತರ ಹುಬ್ಬಳ್ಳಿ ಪ್ಲಾಟ್ಫಾರ್ಮ್. 5ನೇ ಪ್ರಶ್ನೆ, ಬುಲೆಟ್ ಟ್ರೈನ್ ತರಬೇತಿ ಕೇಂದ್ರ ಎಲ್ಲಿದೆ? ಸರಿಯಾದ ಉತ್ತರ ಗುಜರಾತಿನ ವಡೋದರದಲ್ಲಿದೆ. 6ನೇ ಪ್ರಶ್ನೆ, ಭಾರತದ ಮೊದಲ ರೈಲ್ವೆ ವಿಶ್ವವಿದ್ಯಾಲಯ ಯಾವುದು? ಸರಿಯಾದ ಉತ್ತರ ಗುಜರಾತಿನ ವಡೋದರದಲ್ಲಿರುವಂತದ್ದು. ನಂತರ 7ನೇ ಪ್ರಶ್ನೆ, 1984ರಲ್ಲಿ ಭಾರತದ ಮೊದಲ ಮೆಟ್ರೋ ರೈಲು ಎಲ್ಲಿ ಪರಿಚಯಿಸಲಾಯಿತು? ಸರಿಯಾದ ಉತ್ತರ ಕೋಲ್ಕತ್ತಾದಲ್ಲಿ. 8ನೇ ಪ್ರಶ್ನೆ, ದಕ್ಷಿಣ ಭಾರತದ ಮೊದಲ ಸುರಂಗ ಮಾರ್ಗ ಮೆಟ್ರೋ ಯಾವುದು? ಸರಿಯಾದ ಉತ್ತರ ಬೆಂಗಳೂರು ಮೆಟ್ರೋ ನಿಲ್ದಾಣ. 9ನೇ ಪ್ರಶ್ನೆ, ಭಾರತದ ರೈಲು ಸಾರಿಗೆ ಪಿತಾಮಹ ಎಂದು ಯಾರನ್ನು ಕರೆಯುವರು? ಸರಿಯಾದ ಉತ್ತರ ಲಾರ್ಡ್ ಡಾಲೌಸಿ ಅವರನ್ನ ಕರೆಯುವರು. ನಂತರ 10ನೇ ಪ್ರಶ್ನೆ, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಂಚರಿಸುವ ರೈಲುಗಳು ಯಾವುವು? ಸರಿಯಾದ ಉತ್ತರ ಸಂಜೋತಾ ಎಕ್ಸ್ಪ್ರೆಸ್ ಮತ್ತು ಥಾರ್ ಎಕ್ಸ್ಪ್ರೆಸ್. 11ನೇ ಪ್ರಶ್ನೆ, ಬುಲೆಟ್ ಟ್ರೈನ್ಗಾಗಿ ಶಿಫಾರಸು ಮಾಡಿದ ಸಮಿತಿ ಯಾವುದು? ಸರಿಯಾದ ಉತ್ತರ ಬಿಬೇಕ್ ದೆಬ್ರಾಯಿ ಸಮಿತಿ. 12ನೇ ಪ್ರಶ್ನೆ, ರೈಲ್ವೆ ಬಜೆಟ್ ಮಂಡಿಸಿದ ಪ್ರಥಮ ಮಹಿಳೆ ಯಾರು? ಸರಿಯಾದ ಉತ್ತರ ಮಮತಾ ಬ್ಯಾನರ್ಜಿ ಅವರು. 13ನೇ ಪ್ರಶ್ನೆ, ಮೈಲಿಕಲ್ಲು ಬಣ್ಣಗಳು ಡ್ಯಾಶ್. ಸರಿಯಾದ ಉತ್ತರ ಕೇಸರಿ ಮತ್ತು ಬಿಳಿ ಬಣ್ಣಗಳನ್ನ ಹೊಂದಿರುವಂತದ್ದು. 14ನೇ ಪ್ರಶ್ನೆ, ದೇಶದ ಅತಿ ಉದ್ದದ ರಾಷ್ಟ್ರೀಯ ಹೆದ್ದಾರಿ ಯಾವುದು? ಸರಿಯಾದ ಉತ್ತರ NH44 ಶ್ರೀನಗರದಿಂದ ಕನ್ಯಾಕುಮಾರಿವರೆಗೆ. 15ನೇ ಪ್ರಶ್ನೆ, ರಾಷ್ಟ್ರೀಯ ಹೆದ್ದಾರಿ ಒಂದಲ್ಲದಿರುವುದು ಯಾವುದು? ಸರಿಯಾದ ಉತ್ತರ ಲಕ್ಷದ್ವೀಪ ಆಗಿರುವಂತದ್ದು. 16ನೇ ಪ್ರಶ್ನೆ, ಸಾರಿಗೆ ಎಂದರೇನು? ಸರಿಯಾದ ಉತ್ತರ ವಸ್ತುಗಳು, ಸೇವೆಗಳು, ಸರಕುಗಳು ಮತ್ತು ಜನರನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸುವುದನ್ನು ಸಾರಿಗೆ ಎನ್ನುವರು. ನೋಡಿ, ವಸ್ತುಗಳು, ಸೇವೆಗಳು, ಸರಕುಗಳು ಮತ್ತು ಜನರನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸುವುದನ್ನು ಸಾರಿಗೆ ಎನ್ನುವರು. 17ನೇ ಪ್ರಶ್ನೆ, ಭಾರತದ ಸಾರಿಗೆಯ ಅತಿ ಮುಖ್ಯ ಮಾಧ್ಯಮಗಳು ಯಾವುವು? ಸರಿಯಾದ ಉತ್ತರ ರಸ್ತೆ ಸಾರಿಗೆ, ರೈಲು ಸಾರಿಗೆ, ಜಲ ಸಾರಿಗೆ ಮತ್ತು ವಾಯು ಸಾರಿಗೆ. 18ನೇ ಪ್ರಶ್ನೆ, ಕಾರ್ಖಾನೆಗಳು ಆಧುನಿಕ ಭಾರತದ ಮಂದಿರಗಳು ಎಂದು ಕರೆದವರು ಯಾರು? ಸರಿಯಾದ ಉತ್ತರ ನಮ್ಮ ಜವಾಹರಲಾಲ್ ನೆಹರೂರವರು. 19ನೇ ಪ್ರಶ್ನೆ, ಸೆಣಬಿನ ನಾರಿನ ಉದ್ಯಮವನ್ನು ಹೊಂದಿರುವ ರಾಜ್ಯ ಯಾವುದು? ಸರಿಯಾದ ಉತ್ತರ ಬಿಹಾರ ರಾಜ್ಯ. 20ನೇ ಪ್ರಶ್ನೆ, ಬೆಂಗಳೂರಿನಲ್ಲಿರುವ ವಿಮಾನ ತಯಾರಿಕಾ ಕಾರ್ಖಾನೆ ಯಾವುದು? ಸರಿಯಾದ ಉತ್ತರ HAL ಕಾರ್ಖಾನೆ. ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್ ಕಾರ್ಖಾನೆ. ನೋಡಿ ವಿದ್ಯಾರ್ಥಿಗಳು, ಹೀಗೆ ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಕ್ಸಲೆಂಟ್ ಇತಿಹಾಸವನ್ನ ಓದಿ ಉತ್ತಮ ಫಲಿತಾಂಶವನ್ನ ಪಡೆಯಿರಿ ಅಂತ ಹೇಳ್ತಾ ತರಗತಿಯನ್ನ ಮುಕ್ತಾಯ ಮಾಡ್ತೀನಿ ವಿದ್ಯಾರ್ಥಿಗಳೇ. ಥ್ಯಾಂಕ್ ಯು.